ಬಿಜೆಪಿಯಿಂದಲೂ ಕೂಡ ಈಗ ಪಟ್ಟಿ ರಿಲೀಸ್ ಆಗ್ತಾ ಇದೆ. ಮೊದಲನೆಯ ಸಂಭಾವ್ಯ ಪಟ್ಟಿ ಆಚೆ ಬರ್ತಾ ಇದೆ, ಸಂಭಾವ್ಯ ಪಟ್ಟಿ. ಸೊ ಈಗ ಬಿಜೆಪಿಯಿಂದಲೂ ಕೂಡ ಲೋಕಸಮರಕ್ಕೆ ಪಟ್ಟಿ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಸೋಲು ಗೆಲುವಿನ ಬಗ್ಗೆ ಭಾರಿ ಲೆಕ್ಕಾಚಾರ ಇದೆ. ರಾಜ್ಯ ಬಿಜೆಪಿ ಮೊದಲ ಸಂಭಾವ್ಯ ಲಿಸ್ಟ್ ಹೇಗಿದೆ, ಯಾವ ರೀತಿಯಾಗಿದೆ ನೋಡೋಣ. ಯಾವ್ಯಾವ ಕ್ಷೇತ್ರಗಳದ್ದು ಈಗ ಮೊದಲ ಸಂಭಾವ್ಯ ಪಟ್ಟಿ ಆಚೆ ಬರ್ತಾ ಇದೆ ಅಂತ ಹೇಳಿ. ಸೊ ಬಿಜೆಪಿಯಿಂದ ಬರ್ತಾ ಇರುವಂಥ ಲೋಕಸಮರಕ್ಕೆ ಇರುವಂಥ ಅಖಾಡಕ್ಕೆ ಇಳಿತಾ ಇರುವಂಥವ್ರು ಯಾರ್ಯಾರು? ಆಲ್ಮೋಸ್ಟ್ ಆಲ್ ಈಗ ಇದ್ದಾರೆ. 2 ಕ್ಷೇತ್ರಗಳನ್ನು ಹೊರತುಪಡಿಸಿದರೆ ಹಾಸನ ಮತ್ತು ಬೆಂಗಳೂರು ಗ್ರಾಮಾಂತರವನ್ನು ಹೊರತುಪಡಿಸಿದರೆ, ಅದ್ರ ಜೊತೆಗೆ ಮಂಡ್ಯದಲ್ಲಿ ಹೊರತುಪಡಿಸಿದರೆ ಇನ್ನುಳಿದಂಥ ಎಲ್ಲ ಕ್ಷೇತ್ರಗಳಲ್ಲೂ ಅವ್ರದ್ದು ಅಭ್ಯರ್ಥಿಗಳು ಹಾಲಿ ಸಂಸದರಿದ್ದಾರೆ. ಸೊ ಹಾಗಾಗಿ ಈಗ ಏನು ಲೆಕ್ಕಾಚಾರಗಳು ಅನ್ನೋದನ್ನು ನೋಡೋಣ. ರಾಜ್ಯ ಬಿಜೆಪಿಯ ಮೊದಲ ಸಂಭಾವ್ಯ ಲಿಸ್ಟು ಈ ರೀತಿಯಾಗಿದೆ. ಶಿವಮೊಗ್ಗ BY ರಾಘವೇಂದ್ರ ಸಂಸದರು, ಹಾಲಿ ಸಂಸದರು. ಹುಬ್ಬಳ್ಳಿ ಧಾರವಾಡ ಪ್ರಹ್ಲಾದ್ ಜೋಶಿ. ಬೆಂಗಳೂರು ದಕ್ಷಿಣ ತೇಜಸ್ವಿ ಸೂರ್ಯ. ಬೆಂಗಳೂರು ಕೇಂದ್ರ PC ಮೋಹನ್. ಮೈಸೂರು ಕೊಡಗು ಪ್ರತಾಪ್ ಸಿಂಹ. ಚಿಕ್ಕೋಡಿ ಅಣ್ಣಾ ಸಾಹೇಬ್ ಜೊಲ್ಲೆ. ಬೀದರ್ ಭಗವಂತ್ ಖೂಬಾ. ಬಾಗಲಕೋಟೆ PC ಗದ್ದಿಗೌಡರ್. ಕಲಬುರಗಿ ಉಮೇಶ್ ಜಾಧವ್. ಉಡುಪಿ ಚಿಕ್ಕಮಗಳೂರು ಶೋಭಾ ಕರಂದ್ಲಾಜೆ. ದಕ್ಷಿಣ ಕನ್ನಡ ನಳಿನ್ ಕುಮಾರ್ ಕಟೀಲ್ ಅಥವಾ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅಂತ ಹೇಳ್ತಾ ಇದ್ದಾರೆ. ಉತ್ತರ ಕನ್ನಡದಲ್ಲಿ ಅನಂತ್ ಕುಮಾರ್ ಹೆಗಡೆ ಅಥವಾ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅಂತಿದ್ದಾರೆ. ಚಿತ್ರದುರ್ಗದಲ್ಲಿ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಶ್ರೀಗಳು ಅಥವಾ A ನಾರಾಯಣಸ್ವಾಮಿ. ಹಾವೇರಿಯಲ್ಲಿ ಕಾಂತೇಶ್ ಅಥವಾ ಸಂದೀಪ್ ಪಾಟೀಲ್ ಅಂತಿದ್ದಾರೆ. ಮತ್ತೊಬ್ಬರು ವಕೀಲರು ಅಲ್ಲಿ ಶರಣು ಅಂಗಡಿ ಕೂಡ ತುಂಬ ಓಡಾಡ್ತಾ ಇದ್ದಾರೆ. ಯಾರಿಗಾಗುತ್ತೆ ಗೊತ್ತಿಲ್ಲ. ಈಗ ಸದ್ಯಕ್ಕೆ ಇವಿಷ್ಟು ಸಂಭಾವ್ಯ ಲಿಸ್ಟ್ ಅಂತ ಇದ್ದಾರೆ. ಯಾರ್ಯಾರಿಗೆ ಕೊಡ್ತಾರೆ, ಕೆಲವೊಂದಿಷ್ಟು ಈಗ ಪ್ರಹ್ಲಾದ್ ಜೋಶಿ ಬದಲಾವಣೆ ಮಾಡ್ತಾರಾ ಧಾರವಾಡ ಹುಬ್ಬಳ್ಳಿಯಲ್ಲಿ? ಅವರಿಗೆ ಕೊಟ್ಟೇ ಕೊಡ್ತಾರೆ ಡೆಫಿನೆಟ್ಲಿ, ಅದರಲ್ಲಿ ಯಾವ ಅನುಮಾನನೂ ಇಲ್ಲ ಅಂತೇಳಿ. ಶಿವಮೊಗ್ಗದಲ್ಲಿ BY ರಾಘವೇಂದ್ರನ ಬದಲಾವಣೆ ಮಾಡ್ತಾರಾ? ಇಲ್ಲ. ಯಾರು ಹೊಸ ಕ್ಯಾಂಡಿಡೇಟಲ್ಲಿ? ಓಕೆ. ಮೈಸೂರಿನಲ್ಲಿ ಏನಾಗುತ್ತೆ, JDS ಮತ್ತು BJP ಮೈತ್ರಿ ಇರೋದ್ರಿಂದ ಈ ಹಳೆ ಮೈಸೂರು ಭಾಗದಲ್ಲಿ ಒಂದಿಷ್ಟು ಲೆಕ್ಕಾಚಾರಗಳು ಬರುತ್ತೆ. ಸೊ ಬೆಂಗಳೂರು ಕೇಂದ್ರದಲ್ಲಿ PC ಮೋಹನ್ ಬಿಟ್ಟರೆ ಇನ್ನು ಯಾರಿಗೆ ಕೊಡ್ತಾರೆ? ಓಕೆ. ಉತ್ತರದಲ್ಲಿ ಇನ್ನೂ ಆಗಿಲ್ಲ ಅವ್ರಿಗೆ ಟಿಕೆಟು. ಕಲಬುರಗಿಯಲ್ಲಂತೂ ಉಮೇಶ್ ಜಾಧವ್ ಅವರದ್ದೇ ಹೆಸರು ಓಡ್ತಾ ಇದೆ. ಸೊ ಹಾಗಾಗಿ ಒಂದಿಷ್ಟು ಫಿಕ್ಸ್ ಇದೆ. ಕೆಲವು ಬದಲಾವಣೆಗಳಾಗ್ಬೋದು, ಕೆಲವು ಬದಲಾವಣೆಗಳು ಆಗ್ಲಿಕ್ಕೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಪೊಲಿಟಿಕಲ್ ಬ್ಯೂರೋಯಿಂದ ನನ್ನ ಸಹೋದ್ಯೋಗಿ ಮಸೂದ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಸೂದ್, ಈ ಲೆಕ್ಕಾಚಾರಗಳು ಈಗ ಸಂಭಾವ್ಯ ಪಟ್ಟಿ ಅಂತಂದರೆ ಹಾಲಿ ಸಂಸದರಿಗೆ ಟಿಕೆಟ್ ಕೊಡೋದು ಖಾತ್ರಿನೋ? ಹಾಗಿದ್ದಾಗ ಹಾಲಿ ಸಂಸದರಲ್ಲಿ ಒಂದಿಷ್ಟು ಬದಲಾವಣೆಗಳು ಎಕ್ಸ್ಪೆರಿಮೆಂಟ್ ಆಗ್ತಾ ಇಲ್ವೋ ಏನು ಅಂತ? ಅರುಣ್, ಹಾಲಿ ಸಂಸದರಲ್ಲಿ ಈಗಾಗಲೇ 4 ರಿಂದ 6 ಜನ ನಿವೃತ್ತಿ ಘೋಷಣೆ ಮಾಡಿದ್ದಾರೆ. ಆ ಪೈಕಿ ಖಚಿತವಾಗಿ 10 ಜನ ಹಾಲಿ ಸಂಸದರಿಗೆ ಟಿಕೆಟ್ ಸಿಗೋದು ಬಹುತೇಕ ಖಚಿತ ಅಂತಲೂ ಕೂಡ ಹೇಳಲಾಗ್ತಿದೆ. ಆ 10 ಕ್ಷೇತ್ರಗಳನ್ನು ಸೇರಿಸಿದಂತೆ ಇನ್ನೂ 4 ಕ್ಷೇತ್ರಗಳಿಗೆ ಸೇರಿ ಒಟ್ಟು 14 ರಿಂದ 15 ಕ್ಷೇತ್ರಗಳಿಗೆ ಮೊದಲ ಸಂಭಾವ್ಯ ಪಟ್ಟಿ ರಿಲೀಸ್ ಮಾಡೋದಕ್ಕೆ BJP ಈಗಾಗಲೇ ತಯಾರಿ ಮಾಡ್ಕೊಳ್ತಾ ಇದೆ. ಇತ್ತೀಚೆಗೆ ಅಮಿತ್ ಶಾ ಅವರು ಬಂದಾಗಲೂ ಕೂಡ ಮೈಸೂರಿನಲ್ಲಿ ನಡೆದಂತಹ ಕೋರ್ ಕಮಿಟಿ ಸಭೆಯಲ್ಲೂ ಕೂಡ ಈ ಸಂಬಂಧಪಟ್ಟಂತೆ ರಾಜ್ಯ ನಾಯಕರಿಗೆ ಸುಳಿವು ಕೊಟ್ಟು ಹೋಗಿದ್ದಾರೆ. ಆ ಯಾವೆಲ್ಲ ಕ್ಷೇತ್ರಗಳಲ್ಲಿ ಗೊಂದಲ ಇಲ್ಲದ, ಯಾವುದೇ ಜಟಾಪಟಿ ಇಲ್ಲದ, ಸ್ಪಷ್ಟವಾಗಿ ಗೆಲುವು ಸಿಗುವಂತಹ ಕ್ಷೇತ್ರಗಳ ಪಟ್ಟಿ ಕೊಡಿ ಅನ್ನುವಂತಹ ಒಂದು ರಿಪೋರ್ಟನ್ನು ತೆಗೆದುಕೊಂಡು ಹೋಗಿದ್ದಾರೆ. ಬಹುತೇಕ ಫೆಬ್ರವರಿ ಅಂತ್ಯದಲ್ಲಿ ಆ 14 ರಿಂದ 15 ಸಂಭಾವ್ಯ ಕ್ಷೇತ್ರಗಳ ಪಟ್ಟಿ ರಿಲೀಸ್ ಆಗುತ್ತೆ ಅಂತ ಕೂಡ ಹೇಳಲಾಗ್ತಿದೆ. ಮುಂಚಿತವಾಗಿಯೇ ಈ ಕ್ಷೇತ್ರಗಳಲ್ಲಿ ಅಭ್ಯರ್ಥಿ ಆಯ್ಕೆ ಮಾಡುವ ಮೂಲಕ ಕಾಂಗ್ರೆಸ್ಗೆ ಕೌಂಟರ್ ಕೊಡಬೇಕು ಅನ್ನುವಂಥ ಲೆಕ್ಕಾಚಾರ BJP ಹಾಕ್ಕೊಂಡಿದೆ. ಒಂದು ರೀತಿಯಲ್ಲಿ ಡೈವರ್ಟ್ ತಂತ್ರ ಮಾಡುವಂಥದ್ದು. ಆ ಪೈಕಿ 10 ಕ್ಷೇತ್ರಗಳು ಶಿವಮೊಗ್ಗ, ಹುಬ್ಬಳ್ಳಿ, ಬೆಂಗಳೂರು ದಕ್ಷಿಣ, ಬೆಂಗಳೂರು ಕೇಂದ್ರ, ಮೈಸೂರು, ಚಿಕ್ಕೋಡಿ, ಬೀದರ್, ಬಾಗಲಕೋಟೆ, ಕಲಬುರಗಿ, ಉಡುಪಿ, ಈ 10 ಕ್ಷೇತ್ರಗಳಲ್ಲಿ ಹಾಲಿ ಸಂಸದರಿಗೆ ಬಹುತೇಕ ಸಿಗುತ್ತೆ. ಯಾಕೆಂದರೆ ಇಲ್ಲಿ ಹಾಲಿ ಸಂಸದರ ಪರನೇ ಸರ್ವೆನಲ್ಲೂ ಕೂಡ ಹೆಸರು ಬಂದಿದೆ ಅಂತ ಕೂಡ ಹೇಳಲಾಗ್ತಿದೆ. ಬಹುತೇಕ ಗೆಲ್ಲುವಂತಹ ಕ್ಷೇತ್ರಗಳು ಹಾಲಿ ಸಂಸದರು. ಇನ್ನು ದಕ್ಷಿಣ ಕನ್ನಡದಲ್ಲಿ ಸ್ವಲ್ಪ ಗೊಂದಲ ಇದೆ, ಸ್ವಲ್ಪ ಆಡಳಿತ ವಿರೋಧಿ ಅಲೆ ಇದೆ ನಳಿನ್ ಕುಮಾರ್ ಕಟೀಲ್ ವಿರುದ್ಧವಾಗಿ. ಹಾಗಾಗಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವ್ರ ಹೆಸರು ಕೂಡ ಕೇಳಿ ಬರ್ತಿದೆ. ಯಾರಿಗೆ ಟಿಕೆಟ್ ಕೊಡ್ತಾರೆ ಅನ್ನುವಂಥದ್ದು ಕಾದೋಡಬೇಕು. ಇವರಿಬ್ಬರಲ್ಲಿ ಒಬ್ರಿಗೆ ಸಿಗುತ್ತೆ ಅಂತ ಹೇಳಲಾಗ್ತಿದೆ. ಉತ್ತರ ಕನ್ನಡದಲ್ಲಿ 2-3 ವರ್ಷಗಳ ಕಾಲ ಅನಂತಕುಮಾರ್ ಹೆಗಡೆ ಅವರು ಸೈಲೆಂಟ್ ಆಗಿದ್ರು. ಹಾಗಾಗಿ ಅಲ್ಲಿ ವಿರೋಧಿಯಲ್ಲೇ ಜಾಸ್ತಿ ಆಗಿದೆ. ಪಕ್ಷದಲ್ಲೇ ಪ್ರಭಾವಿ ಆಕಾಂಕ್ಷಿಗಳು ಪ್ರಬಲರಾಗಿದ್ದಾರೆ. ಹಾಗಾಗಿ ಅಲ್ಲಿ ಅವ್ರಿಗೆ ಸಿಗುತ್ತಾ ಅಥವಾ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಕೂಡ ಪ್ರಯತ್ನ ಪಡ್ತಿದ್ದಾರೆ, ಅವ್ರಿಗೆ ಸಿಗುತ್ತಾ ಕಾದೋಡಬೇಕು. ಚಿತ್ರದುರ್ಗ ರಿಸರ್ವ್ ಕ್ಷೇತ್ರ ಇದು. ಒಂದು ರೀತಿಯಲ್ಲಿ ಕರ್ನಾಟಕದ ಯೋಗಿ ಆದಿತ್ಯನಾಥ್ ಅಂತ ಬಸವಮೂರ್ತಿ ಮಾದಾರ ಚೆನ್ನಯ್ಯನ್ ಅವರು ಕರೆಸ್ಕೊಂಡಿದ್ದಾರೆ. ಅವ್ರಿಗೆ ಟಿಕೆಟ್ ಕೊಡಬೇಕು. ಯೋಗಿ ಆದಿತ್ಯನಾಥ್ಗೆ ಯಾವ ರೀತಿ ಕೊಟ್ಟಿದ್ದಾರೆ, ಇಲ್ಲಿ ಕರ್ನಾಟಕದಲ್ಲಿ ಸ್ವಾಮೀಜಿ ಕೊಡಬೇಕಂತ ಚರ್ಚೆ ಆಗ್ತಾ ಇದೆ. ಅವ್ರಿಗೆ ಸಿಗ್ಬಹುದು ಅಥವಾ ಹಾಲಿ ಕೇಂದ್ರ ಸಚಿವ A ನಾರಾಯಣಸ್ವಾಮಿ ಅವ್ರಿಗೂ ಕೂಡ ಸಿಗ್ಬಹುದು. ಇನ್ನು ಹಾವೇರಿ, ಇಲ್ಲಿ ಈಶ್ವರಪ್ಪನವರು ತಮ್ಮ ಪುತ್ರನಿಗೆ ಟಿಕೆಟ್ ಕೊಡ್ಸೋಕೆ ಬಹಳ ಕಸರತ್ತು ಮಾಡ್ತಿದ್ದಾರೆ. ಕಾಂತೇಶ್ ಅವರಿಗೆ ಅವ್ರಿಗೆ ಕೊಡುತ್ತಾ ಹೈಕಮಾಂಡ್ ಅಂತ ಬಹಳ ಕುತೂಹಲ ಮನೆ ಮಾಡಿದೆ. ಯಡಿಯೂರಪ್ಪ ವಿಜೇಂದ್ರ ಅವರು ಅವರ ಪರ ಇರುವಂತಹ ವಕೀಲ, ಹೈಕೋರ್ಟ್ ವಕೀಲ, ನ್ಯಾಯವಾದಿ ಸಂದೀಪ್ ಪಾಟೀಲ್ ಅವರ ಪರವಾಗಿ ಲಾಬಿ ಮಾಡ್ತಿದ್ದಾರೆ ಅಂತ ಚರ್ಚೆ ನಡೀತಾ ಇದೆ. ಇವರಿಬ್ಬರ ಪೈಕಿ ಒಬ್ರಿಗೆ ಸಿಗುತ್ತೆ. ಒಟ್ಟಾರೆಯಾಗಿ ಈ 14 ಕ್ಷೇತ್ರಗಳಲ್ಲಿ ಮೊದಲ ಪಟ್ಟಿಯಲ್ಲಿ ಸಂಭಾವ್ಯ ಪಟ್ಟಿ ರಿಲೀಸ್ ಆಗುವ ಸಾಧ್ಯತೆ ದಟ್ಟವಾಗಿದೆ. ಅರುಣ್. ಓಕೆ ಮಸೂದ್, ಹಾಗೆ ಸಂಪರ್ಕದಲ್ಲಿರಿ.
ಸೊ ಈಗ ಬಿಜೆಪಿಯು ಕೂಡ ತಯಾರಿಯನ್ನ ಮಾಡ್ಕೊಳ್ತಾ ಇದೆ, ಯಾರ್ಯಾರಿಗೆ ಟಿಕೆಟ್ ಕೊಡಬೇಕು ಏನಿಲ್ಲ ಅಂತ ಹೇಳಿ. ಹಾಲಿ 10 ಸಂಸದರಿಗೆ ಟಿಕೆಟ್ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಬದಲಾವಣೆ ಮಾಡೋಕೆ ಅವರಿಗೆ ಆಪ್ಷನ್ ಇಲ್ಲ. ಜೊತೆಗೆ ಬದಲಾವಣೆ ಮಾಡಬೇಕಾದಂಥ ಅನಿವಾರ್ಯತೆಯು ಕೂಡ ಈಗ ಸದ್ಯಕ್ಕೆ ಅವರಿಗೆ ಇದ್ದಂಗೆ ಕಾಣಿಸ್ತಾ ಇಲ್ಲ.